ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇದು ಬಹಳ ದಿವಸದಿಂದ ನಾನು ಶಿಕ್ಷಣ ಮಂತ್ರಿ ಆದ ತಕ್ಷಣ, ಸಚಿವ ಆದ ತಕ್ಷಣನೇ ಸುಮಾರು ಜನರು ಬಂದು ಕೇಳ್ತಾ ಇದ್ರು. ಬಟ್ ಅದನ್ನ ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನೋಡ್ಕೊಂಡು ಮಾಡಬೇಕಾಗುತ್ತೆ. ಯಾಕಂದರೆ ಯಾವುದೋ ಒಂದು ಕಾನೂನು ಮಾಡಿದಾಗ ಯಾವುದೋ ಒಂದು ವಿಚಾರದ ಮೇಲೆ ಮಾಡಿರ್ತಾರೆ. ಮತ್ತು ಮೊನ್ನೆನೂ ಕೂಡ ಅಸೆಂಬ್ಲಿ ಆಗಲಿ ಅಂತ ಹೇಳಿ ಕಾಯ್ತಾ ಇದ್ದೆ ನಾನು. ಅಸೆಂಬ್ಲಿ ಆದಮೇಲೆ ಇದನ್ನು ಮಾಡೋಣ ಅಂತೇಳಿ. ಯಾರು ಇದು ಬೇಸಿಕಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ನಾವು ಮಾತಾಡಿದಾಗ ಯಾರು ಕೂಡ ಬೇರೆ ಭಾಷೆನೇ ದ್ವೇಷ ಮಾಡ್ತಕ್ಕಂಥದ್ದಲ್ಲ, ನಾವು ಭಾರತೀಯರು. ಬಟ್ ಅದನ್ನು ಹೇರಬಾರ್ದು, ಅದನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು. ಅದಕ್ಕೆ ಈಗೇನು ಮಾಡಿದ್ದೀವಿ, ಗ್ರೇಡಿಂಗ್ ಕೊಟ್ಟಾಗ ಅದು ಅವರಿಗೆ ರಿಸಲ್ಟಿಗೆ ತೊಂದರೆ ಆಗಬಾರ್ದು. ಅವರ ರಿಸಲ್ಟಿಗೆ ತೊಂದರೆ ಆಗಿಬಿಟ್ರೆ ಅದು ಭಾಳ ಕಷ್ಟ ಆಗುತ್ತೆ. ಒತ್ತಡದಲ್ಲಿ ಮಕ್ಕಳು ಓದ್ತಾ ಇರ್ತಾರೆ. ಸೊ ಅದು ಅವ್ರು ಯಾವ ರೀತಿ ತಗೊಳ್ಬೋದು. ಬಟ್ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದ್ರೆ, ಸಾಹಿತಿಗಳು ಮತ್ತು ಹೋರಾಟಗಾರರು ಸಾಕಷ್ಟು ಜನರು ಎಲ್ಲ ಇದ್ದಾರೆ. ನಮ್ಮ ಕವಿರಾಜ್ ಅವರೆಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ಮಧ್ಯೆ ನಮಗೆಲ್ಲ ಸಿಕ್ಕಾಗ, ನಾರಾಯಣಗೌಡರಾಗಲಿ ಮತ್ತು ಎಲ್ಲ ಸಾರಾ ಗೋವಿಂದವರು ನಿನ್ನೆ ಬಂದಿದ್ರು. ಅವರಿಗೆಲ್ಲ ಹೇಳಿದ್ದೆ ನಾನು, ಸ್ವಲ್ಪ ನಂಗೆ ಟೈಮ್ ಕೊಡಿ, ಮಾಡ್ಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ನಾನು ತೀರ್ಮಾನ ಮಾಡ್ತೀನಿ ಅಂಥೇಳಿ. ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ನಾನು. ಅಸೆಂಬ್ಲಿ ಆದಮೇಲೆ ಅವರು ಒಂದು ಚರ್ಚೆ ಮಾಡಿಬಿಟ್ಟು ಮಾಡೋಣ ಅಂಥೇಳಿ ನಿನ್ನೆ ಹೋಗಿ ಒಂದು 10 ಮಿನಿಟ್ಸ್ ಎಲ್ಲ ಯಾಕೆ ಏನು ಎಲ್ಲ ಹೇಳಿದಾಗ, ಇಲ್ಲಪ್ಪ ನಿನ್ನ ತೀರ್ಮಾನ ನೀನು ಏನು ಮಾಡ್ತೀವಿ ಮಾಡು, ಅದು ಕರೆಕ್ಟಾಗಿದೆ ಅಂಥೇಳಿ ಭಾವಿಸ್ತೀನಿ, ನೀವು ತೀರ್ಮಾನ ಮಾಡಿದ್ರು. ಆ ತೀರ್ಮಾನ ಮಾಡಿರೋದು ಅಷ್ಟೇ, ಮತ್ತೆ ಇದೇನಿಲ್ಲ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ದ್ವಿಭಾಷಾ ಅಂತ ಕೆಲವು ಸತಿ ಮೌಖಿಕವಾಗಿ ಭಾಷಣದೊಳಗೆ ಹೇಳಿರೋದು, ಅದೇನು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿರಲಿಲ್ಲ. ಇದನ್ನೆಲ್ಲದನ್ನು ನೋಡಿದಾಗ ನಾವು ಕೂಡ ಮಂತ್ರಿಯಾಗಿ ಅವರ ಭಾವನೆಗಳನ್ನು, ಯಾಕೆಂದರೆ ಸ್ವಲ್ಪ ಸಾಹಿತಿಗಳು ಇದೆಲ್ಲ ಅಂದಾಗ ಸ್ವಲ್ಪ ಅವರು ಜಾಸ್ತಿ ಒತ್ತನ್ನು ಕೂಡ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅವರಿಗೆ ಈ ಕಡೆಗಿದೆ ಭಾಷೆ ಎಲ್ಲದೂ ಕೂಡ, ನಮ್ಮ ಭಾಷೆ ಪ್ರಾಂತ್ಯ ಇದೆಲ್ಲದೂ ಕೂಡ. ಟೀಕಾ ಟಿಪ್ಪಣಿಗಳು ಏನು ಕೆಲವರು ಮಾಡ್ತಾರೆ, ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಒಳ್ಳೇದಾಗಬೇಕು, ನಮ್ಮ ಭಾಷೆಗೂ ಕೂಡ ಅನುಕೂಲ ಆಗಬೇಕು, ಬೇರೆ ಭಾಷೆನ ವಿರೋಧ ಮಾಡಬಾರ್ದು. ಇಲ್ಲ ಅದರಿಂದ ಏನಾಯ್ತು ನಿಮಗೆ? ಏನಾಯ್ತು? ನಾನು ನೋಡಿದೆ ನಿನ್ನೆ ಸುರೇಶ್ ಕುಮಾರ್ ಅವರು ಇದು ಏನು ಸರ್ಕಾರ ಏನಾದ್ರು ಹೆದರ್ಬಿಟ್ಟಿದೆಯಾ ಅದಕ್ಕೆ ಹಿಂಗೆ ಅಂತ ಹೇಳಿ. ಯಾಕೆ ನೀವೆಲ್ಲ ಸರ್ಕಾರದಲ್ಲಿದ್ದಾಗ ಏನು ನೀವೇನು ಕನ್ನಡನ ಹಾಳು ಮಾಡಬೇಕು ಅಂತೇಳಿ ಅಧಿಕಾರ ಮಾಡ್ತಾ ಇದ್ದೀರ? ನೀವು ಕನ್ನಡನ ಹಾಳು ಮಾಡಬೇಕು ಅಂತ ಅಧಿಕಾರ ಮಾಡ್ತಾರೆ. ತಪ್ಪು. ವಿಜೇಂದ್ರ ಅವ್ರದ್ದು ಒಂದು ಎಂಥದ್ದು ಟ್ವೀಟ್ ಏನೋ ನೋಡಿದೆ ನಾನು. ಅವತ್ತು ಕೂಡ ಅವರು ತಿಳ್ಕೊಳ್ಬೇಕಾದ್ರೆ ಅವ್ರ ತಂದೆಯವರಿಗೆ ಕನ್ನಡದ ಬಗ್ಗೆ ಇರತಕ್ಕಂಥ ಅಭಿಮಾನ ನನಗನ್ಸುತ್ತೆ ವಿಜೇಂದ್ರ ಅವ್ರಿಗೆ ಇನ್ನೂ ಇಲ್ಲ ಅನ್ಸುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಸುರೇಶ್ ಕುಮಾರ್ ಅವರು ಅಷ್ಟೇ, ವಿಜೇಂದ್ರ ಅವರು ಅಷ್ಟೇ, ಯಾರು ಕಲಿಬೇಡಿ ಅಂತ ಹೇಳಿಲ್ಲ ಅಲ್ಲಿ. ಕರೆಕ್ಟ್ ತಾನೆ? ಹಾಂ, ಇಲ್ಲ ಪಾಸಿಬಲ್ಲು. ತಮಿಳ್ನಾಡಲ್ಲಿ ಈಗ ದ್ವಿಭಾಷೆನೇ ಇರೋದು. ನಾನು ಈ ಯಾರ್ಯಾರು ಇದಕ್ಕೆ ಟೀಕಾ ಟಿಪ್ಪಣಿ ಮಾಡ್ತಾರೆ, ಎಸ್ಪೆಷಲಿ ವಿಜೇಂದ್ರ ಅವರು BJPಯ ರಾಜ್ಯ ಅಧ್ಯಕ್ಷರಾಗಿ, BJPನೂ ಕೂಡ ಈ ರಾಜ್ಯವನ್ನು ಆಳಿದೆ, ಕರೆಕ್ಟಾ? ಅವರಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಅನಿಸುತ್ತೆ. ಕರ್ನಾಟಕ ರಾಜ್ಯದ ಜನರು, ಕನ್ನಡಿಗರು ಬೆವರು ಸುರಿಸಿ ಸೆಂಟ್ರಲ್ ಗೌರ್ಮೆಂಟ್ ನರೇಂದ್ರ ಮೋದಿಯವ್ರ ಖಜಾನೆ ಫುಲ್ ಮಾಡ್ತಾರಲ್ಲ, ಅದನ್ನು ಏನಾದರೂ ಇವತ್ತು ಈ ಕಾಳಜಿ ಇಟ್ಕೊಂಡಿರೋದನ್ನ ಹೋಗಿ ಅಲ್ಲಿ ಬೇಡ್ಕೊಂಡಿದ್ದಾರಾ? ಕರ್ನಾಟಕ ರಾಜ್ಯದ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ನೀವು ಕೊಡೋದನ್ನೂ ಕಮ್ಮಿ ಕೊಡ್ತಾ ಇದ್ದೀರಾ. ತಮಿಳ್ನಾಡಿಗೂ ಸೇಮೇ. ಸೊ ಇದನ್ನು ಫಸ್ಟು ವಿಜೇಂದ್ರ ಅವರು ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ಅವರು ಏನು ಬರ್ಕೊಂಡಿದ್ದಾರಲ್ಲ ಅವ್ರ ಹಣೆ ಕಟ್ಕೋಬೇಕಷ್ಟೆ, ಅವ್ರ ಹಣೆ ಹೊಡ್ಕೋಬೇಕದ್ದು ಅಷ್ಟೇ. ಅವ್ರ ರಾಜ್ಯಾಧ್ಯಕ್ಷ ಆಗಿ ನಾಚಿಕೆ ಆಗಬೇಕು. ಫಸ್ಟು ಅವ್ರು ನಿಜವಾಗ್ಲೂ ಅವ್ರಿಗೇನಾದ್ರು ಗೌರವ ಇದ್ದರೆ, ನಮ್ಮ ರಾಜ್ಯದ ಬಗ್ಗೆ ಗೌರವ ಇದ್ದರೆ, ಅವರು ಏನಾದರೂ ನಿಜವಾಗ್ಲೂ ರಾಜ್ಯದ ಅಧ್ಯಕ್ಷರಿಗೆ ಅರ್ಹತೆ ಇದ್ದರೆ, ಇಲ್ಲ ಒಂದು 4 ವೋಟ್ ಅವ್ರಿಗೆ BJP ಅವ್ರಿಗೆ ಬಂದಿದೆ ಅಂದರೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂಥ ಲಾಯಕ್ಕೆ ಏನಾದರೂ ಇದ್ದರೆ, ಇದೇ ಮಾತನ್ನು, ಇದೇ ಟ್ವೀಟನ್ನು, ಇಲ್ಲ ಇದೇ ಮೆಸೇಜನ್ನ ಕನ್ನಡದಲ್ಲೇ, ಇಲ್ಲಾಂದರೆ ಹಿಂದಿಯಲ್ಲಿ ಅವ್ರಿಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಹಿಂದಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ಅದನ್ನು ಬರೆದು ನಮ್ಮ ಕನ್ನಡ ರಾಜ್ಯದ ಜನರು, ಇವಾಗೇನು ಮೆಟಾ ಎಂಥದ್ದು ಇದ್ದಾವೆ, ಕನ್ನಡದಲ್ಲಿ ಹಾಕಿದರೆ ಮೋದಿಯವ್ರು ನೋಡ್ಕೋತಾರೆ. ಅವ್ರಿಗೆ ಭಾಳ ಮೊಬೈಲು ಅಂದರೆ ಭಾಳ ಪ್ರೀತಿ, ಯಾರಿಗೆ? ನರೇಂದ್ರ ಮೋದಿ ಅವರಿಗೆ. ಸ್ವಲ್ಪ ಅದನ್ನು ಕರ್ನಾಟಕದ
ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಏನವ್ರ ಹೆಸರು ನಿರ್ಮಲಾ ಸೀತಾರಾಮ್ ಅವರು ಎಲ್ಲಿಂದ ಗೆದ್ದಾರೆ ರೀ? ಎಲ್ಲಿಂದ ಗೆದ್ದಾರೆ? ಅವ್ರಿಗೂ ಟ್ವೀಟ್ ಮಾಡಕ್ಕೆ ಹೇಳಿ ನೋಡೋಣ. ಇದ್ರ ವಿರುದ್ಧ ಕರ್ನಾಟಕದ ಮತ ಹಾಕ್ಕೊಂಡು ಅಲ್ಲಿ ಗೆಲ್ಲಬೇಕು, ನಮ್ಮ ರಾಜ್ಯದ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಬೇಕು. ಮಾನ್ಯ ಸಿದ್ದರಾಮಯ್ಯ ಅವ್ರು ಹೋಗಿ ಕೇಳ್ಕೊಂಡ್ರು ಕೂಡ, ನಮ್ಮ ಸರ್ಕಾರ ಹೋಗಿ ಬೇಡ್ಕೊಂಡ್ರು ಕೂಡ ಕೊಡ್ತೀನಿ ಅನ್ನೋದನ್ನ ಕಟ್ ಮಾಡ್ತಾರಲ್ಲ. ಹಾಗಾದ್ರೆ ಇದ್ರ ಬಗ್ಗೆ ನಮ್ಮ ವಿಜೇಂದ್ರ ಅವ್ರು ಏನು ಹೇಳ್ತಾರಂತೆ, ಅವ್ರ ಪಕ್ಷದವ್ರು ಏನು ಹೇಳ್ತಾರಂತೆ, ಅವ್ರ ಕಾರ್ಯಕರ್ತರು ಏನು ಹೇಳ್ತಾರಂತೆ? ನಾ ಹೇಳ್ತೀನಿ, ಇದನ್ನ ಹೇಳ್ಕೊಂಡು ಹೋದ್ರೆ ಮೋಸ್ಟ್ಲಿ BJP ಅವರು ಅವ್ರ ಮುಖಕ್ಕೆ ಉಗಿತಾರೆ. ಆ ಚರ್ಚೆಗೆ ಬರೋದಿಲ್ಲ. ಇವಾಗ ಇದನ್ನ ಕಡ್ಡಾಯವಾಗಿ ನೀವನ್ನ ಗ್ರೇಡಿಂಗ್ ಸಿಸ್ಟಮ್ ಮಾಡಿದ್ದೀವಿ. ರಿಸಲ್ಟಿಗೆ ಎಫೆಕ್ಟ್ ಆಗೋದಿಲ್ಲ. ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತಡ ಬರಬಾರ್ದು. ಆ ಕೆಲಸವನ್ನ ಇವಾಗ ನಾವು ಮಾಡಿದ್ದೀವಿ. ಇದು ಲಾರ್ಜರ್ ಸ್ಕೇಲ್ ಆಗ್ತದೆ. ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು, ಇಲ್ಲಾಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಗೈಡೆನ್ಸ್ ತಗೊಂಡು ನಾವು ಮುಂದೆ ಹೋಗ್ಬೇಕಾಗುತ್ತೆ. ಅದನ್ನ ಬೇರೆ ದಿವಸ ನಾನು ನೋಡಿ, ನಮ್ಮ ಅಧಿಕಾರ ಈಗ ನಾಳೆ ನಾನು ತೆಗೆದ್ರು ಅಂದ್ರೆ ಏನ್ ಮಾಡ್ತೀವಿ? ಅಲ್ಲ ಒಂದ್ ನಿಮಿಷ, ನಂದು ಆಗ್ತದೆ. ನಾವು ಇನ್ನು 100 ವರ್ಷ ಅಧಿಕಾರ ಮಾಡಕ್ಕೆ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರದವರು. ನಾವು ಮಾಡ್ತೀವಿ ಅಂತೇಳಿ ವಿಶ್ವಾಸ ಇರ್ಬೋದು. ಅದನ್ನ ನೋಡೋಣ. ಯಾವಾಗ್ಲೂ ಅಷ್ಟೇ ಒಂದು ಕಾನೂನು ಮಾಡಬೇಕಾದ್ರೆ ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇದು ನಮ್ಮ ಮಕ್ಕಳ ಹಿತದೃಷ್ಟಿಯಿಂದನೇ ನಾವು ತೀರ್ಮಾನ ಮಾಡಿದ್ವಿ. 35ರಿಂದ 33 ಮಾಡೋದಕ್ಕೂ ಕೂಡ ಕಾರಣ ಏನು ಅಂದರೆ, ನಮ್ಮ ಕರ್ನಾಟಕ ರಾಜ್ಯದ ರೈತ ಮಕ್ಕಳು ಬೇರೆ ರಾಜ್ಯದಲ್ಲಿ 30ರಲ್ಲಿ ಪಾಸ್ ಆಗಿ ಇಲ್ಲಿ ಬಂದು ಕೆಲಸ ಸಿಗ್ತದೆ. ಕಡ್ಡಾಯವಾಗಿ ಈಗ SSLC ಪಾಸ್ ಆಗಲೇಬೇಕು. ನೀವು ಯಾವುದೇ ಕೆಲಸ ತಗೊಳ್ಳಿ, ಒಂದು ಕೆಲಸ ಸಿಕ್ತು ಅವಾಗ ಅರ್ಥ ಮಾಡ್ಕೊಂಡಿಲ್ಲ, ಟೀಕಾ ಟಿಪ್ಪಣಿ ಮಾಡಿಬಿಟ್ರು. ನನಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಟೀಕಾ ಟಿಪ್ಪಣಿದಾರರು. ಈ 33 ಮಾಡಿರೋದು ಪಾಸ್ ಮಾಡೋದಕ್ಕಲ್ಲ, ಬಡವರು ಪಾಸ್ ಆಗಿ ಅವರ ಒಂದು ಸಹಕಾರಕ್ಕೆ. ಯಾಕೆಂದ್ರೆ ಒಬ್ಬರಿಗೆ ಕೆಲಸ ಸಿಕ್ಕರೆ ಅವ್ರ ಕುಟುಂಬ ಸೇಫ್ಟಿ ಬರ್ತದೆ, ರಕ್ಷಣೆ ಬರ್ತದೆ, ಅವ್ರಿಗೊಂದು ಮೆಡಿಕಲ್ ಫೆಸಿಲಿಟಿ ಸಿಗ್ತದೆ, ಭವಿಷ್ಯದಲ್ಲಿ ಅವ್ರ ಮಕ್ಕಳಿಗೆ ಒಂದು ಸೆಕ್ಯೂರಿಟಿ ಸಿಗ್ತದೆ. ಆ ನಿಟ್ಟಿನ ಮೇಲೆ ಮಾಡಿರೋದು ಹೊರತು ಯಾಕೆ 625 ತಗೊಳ್ಳಿಲ್ವಾ? ತಗೊಂಡಿದಾರಲ್ಲ ಮಕ್ಕಳು. ಯಾರು ವಿರುದ್ಧ ಯಾರು ಮಾಡ್ತಾರೆ? ಆಮೇಲೆ ನಮ್ಮ ದೇಶ ಹೆಂಗೆ ಡಿವೈಡ್ ಆಗಿರೋದು? ಭಾಷೆ ಮೇಲೆ ಆಗಿರೋದು. ಹಂಗಂದ ತಕ್ಷಣ ಹೊಡೆದಾಡ್ಕೊಳ್ಳಿ ಅಂತ ಹೇಳಲ್ಲ. ಅಂಬೇಡ್ಕರ್ ಅವರು ಭಾಷೆ ಮೇಲೆ ಇದೆಲ್ಲದೂ ಕೂಡ ಪ್ರಾಂತ್ಯವನ್ನು ಆದರೂ ಕೂಡ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಹೇಳಿ. ಇವ್ರಿಗೆ ಅಷ್ಟು ಧೈರ್ಯ ಇದ್ರೆ ಹಿಂದಿನ ರಾಷ್ಟ್ರ ಭಾಷೆ ಅಂತ ಹೇಳಿ ಮಾಡ್ಲಿ ನೋಡೋಣ. ಅಲ್ಲ, ಅದಕ್ಕೆ ಯಾರಿಗೆ ಅದೇ ಮಾಡಬಾರ್ದು. ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ನೀವೇನೇ ತೀರ್ಮಾನ ತಗೊಂಡ್ರೇನು ಅದು ಒಂದು ನೆನ್ಪಿಟ್ಕೊಳ್ಳಿ, ಮಕ್ಕಳ ಹಿತದೃಷ್ಟಿಯಿಂದ ತಗೊಳ್ಬೇಕು. ಅವ್ರ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು. ನಮ್ಮ ಭಾಷೆ, ನಮ್ಮ ನೆಲ, ಜಲ, ಪೂರ್ವಕರು ಏನು ಮಾಡಿದ್ದಾರೆ ಎಲ್ಲರೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಯಾಕೆ ನಿಮಗೆ ಗೋಕಾಕ್ ಚಳವಳಿ ಎಲ್ಲ ಆಗಿರ್ತಕ್ಕಂಥದ್ದು, ಅದು ಒಂದು ಚಳವಳಿ ಮೇಲೆ ಯಾವುದೋ ಒಂದು ವಿಚಾರಕ್ಕೆ, ಅದರಿಂದ ನಮಗೆ ಅನುಕೂಲನೂ ಕೂಡ ಅನನುಕೂಲ ಆಗಿದೆಯಾ? ಸೊ ಇದನ್ನ ಯಾವಾಗ ಈ ಹೋರಾಟಗಾರರೆಲ್ಲ ಯಾಕೆ ಅವ್ರು ಹೋರಾಟ ಮಾಡಬೇಕು? ನಮ್ಮ ರಾಜ್ಯದಲ್ಲಿ ಇದ್ಬಿಟ್ಟು ನಮ್ಮ ಇದಕ್ಕೇನೆ ಹೋರಾಟ ಮಾಡ್ತಾರಂದ್ರೆ, ನಾವು ಬೇರೆ ವಿರುದ್ಧವಾಗಿ ಏನು ಮಾಡಿಲ್ಲಲ್ಲ. ಎಲ್ಲಿ ಮಾಡಿದ್ದೀನಿ? ಈ ಸುರೇಶ್ ಕುಮಾರ್ ಅವರು ಸ್ವಲ್ಪ ಅರ್ಥ ಮಾಡ್ಕೊ, ಶಿಕ್ಷಣ ಸಚಿವರಾಗಿ ಕನ್ನಡ ಓದಲೇಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳಿ. ಅದರೊಳಗೆ ಹಂಗೆ ಹೇಳೇ ಇಲ್ಲ. ನಾವು ಆಪ್ಷನಲ್ಲಿ ಬಿಡಬೇಕಾಗತ್ತೆ. ನಮ್ಮ ದೇಶದೊಳಗೆ 1000 ಭಾಷೆ ಕಲೀಲಿ ನಮ್ಮ ಕನ್ನಡಿಗರು, ಬಟ್ ಕನ್ನಡವನ್ನ ಕಂಪಲ್ಸರಿ ಓದ್ಲಿ ಅಷ್ಟೇ. 91 ಬೇಡ ಅಲ್ಲ. ಎಲ್ಲಿಗೆ ಹೋಗುತ್ತೀವಿ? ಇವತ್ತು ಮಕ್ಕಳು ಹುಟ್ಟಿದ ತಕ್ಷಣ ನಾಳೆ ಶಾಲೆಗೆ ಸೇರ್ಸಂತ ಸಂದರ್ಭ ನಾವೇ ಸೃಷ್ಟಿ ಮಾಡ್ಕೋತೀವಿ. ಇದೆಲ್ಲ ಒಂದು ಗೈಡ್ಲೈನ್ಸ್ ಇರ್ತದೆ. ನಾನು ಅವ್ರ ಪಾಪ ಅವ್ರ ವಿರುದ್ಧವಾಗಿ ಹೇಳೋದಿಲ್ಲ. ನಾನು ಇಷ್ಟು ಹೇಳ್ಬೋದು, ಮಕ್ಕಳನ್ನ ಮನೆಯಲ್ಲಿ ಮುದ್ದಾಡಿ ಸ್ವಲ್ಪ ಇಟ್ಕೊಳ್ಳಿ ಮನೇಲಿ, ಏನಾಗೋದಿಲ್ಲ. ಐ ಸಾರಿ, ಅವ್ರಿಗೆ ಮನಸ್ಸಿಗೆ ನೋವು ಮಾಡಬೇಕು ಅಂತ ಹೇಳೋದಿಲ್ಲ. ಇದು ಕಾನೂನನ್ನ ಎಲ್ಲೋ ಒಂದು ಹತ್ರ ಇಡಬೇಕಾಗ್ತದೆ. ನೀವು 18 ಇಯರ್ಸಿಗೆ ಡ್ರೈವಿಂಗ್ ಲೈಸೆನ್ಸು, ವೋಟಿಂಗು, ಹಿಂಗೆ ಮದುವೆ ಆಗೋಕ್ಕೆ 21, ಏನು ಗಂಡಸರಿಗೆ 21. ಯಾಕೆ 21 ಒಂದು ತಿಂಗಳು ಮುಂಚೆ ಕೊಡಿ. ನಾ ಹೇಳೋಕ್ಕಾಗತ್ತಾ ಇದು? ಸೊ ಇದೆಲ್ಲ ಆಗೋದಿಲ್ಲ. ಕಾನೂನು ಮಾಡ್ಬೇಕಾದ್ರೆ ಒಂದು ವಿಚಾರ ಇಟ್ಕೊಂಡು ಮಾಡ್ತಾರೆ. ಈ ಚರ್ಚೆನ ನೀವು ನಿಲ್ಲಿಸ್ಬೇಕಾಗತ್ತೆ. ನಿಲ್ಲಿಸಿ. ನಾನು ದಯವಿಟ್ಟು ಅಲ್ಲ, 75,000 ಮಕ್ಕಳು ಅಂತ ಹೇಳಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಷ್ಟು ಜನರೇ ಇಲ್ಲ, ತಿಳ್ಕೊಬಿಡಿ. ನಮ್ಮ ದೇಶದಲ್ಲೂ ಸಿಗಲ್ಲ ಅಷ್ಟು. ಇದೆಲ್ಲ ಸುಳ್ಳು ಹೇಳ್ಕೊಂಡು ಹೋಗೋದಿದೆಯಲ್ಲ, ಬುಲ್ಡೆ ಬಿಡ್ಕೊಂಡು, ಇದನ್ನ ನಾನು ಖಂಡನೆ ಮಾಡ್ತೀನಿ. ಯಾಕೆಂದ್ರೆ ಸಾಮಾಜಿಕವಾಗಿ ಯಾವತ್ತೂ ಕೂಡ ಅವರು ಕೂಡ ಜವಾಬ್ದಾರಿತವಾಗಿರ್ಬೇಕಾಗ್ತದೆ. ಕಾನೂನನ್ನ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡೋದಿಲ್ಲ. ಎಲ್ಲರಿಗೂ ಸಮಾನತೆಯನ್ನು ತರ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಇದು ಹೆಚ್ಚು ಚರ್ಚೆ ಮಾಡಲ್ಲ. ಕಾನೂನು ಮಾಡಿದೆ ಕ್ಲೋಸ್. ನಾನಲ್ಲ ರೀ, ಕಾನೂನು ಇದೆ.
ಇದೇ ಥರ ತಂದೆ ತಾಯಿಯವರೇ ಪಾಪ ಹೈಕೋರ್ಟಿಗೆ ಹೋಗಿ ಸಿಕ್ಕಾಕೊಂಡಿರೋದು. ನಾನೆಲ್ಲ ಕಾನೂನು ಮಾಡಿದ್ದು ಹೇಳ. ಯಾರು ನಂಗೆ ಟೀಕಾ ಟಿಪ್ಪಣಿ ಮಾಡಿದ್ರು ಬಿ ಜೆ ಪಿ ಇದ್ದರೆ 22ಕ್ಕೆ ಅವ್ರ ಹಣೆ ಬರೋಕ್ಕೆ ಅವ್ರು ಮಾಡಿರೋದು. ತಗೊಂಡು ಕೊಡ್ಲಾ ನಿಮಗೆ ಆರ್ಡ್ರು? ಅದಕ್ಕೆ ನಾನು ಹೇಳೋದು ಬೇಡ. ನನಗೆ ಮಕ್ಕಳನ್ನಿದ್ದಾಗ ನಾನು ಯೂಶಲಿ ರಾಜಕಾರಣ ಮಾಡೋದಿಲ್ಲ. ಆದರೆ ನಮ್ಮ ಕರ್ನಾಟಕ ರಾಜ್ಯದ ಜನರ ಬೆವರೇನಿದೆ ಅದು ಬಿ ಜೆ ಪಿಯವರು ಮತ್ತು ವಿಜೇಂದ್ರ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ನಿಮ್ಮ ದೇಶ ಓಡಾಡ್ತಾ ಇರೋದೆ, ನಿಮ್ಮ ದೇಶ ಚೆನ್ನಾಗಿ ಆರ್ಥಿಕವಾಗಿ ಏನೋ ಸದೃಢವಾಗಿದೆ ಅಂದರೆ ನಮ್ಮ ರಾಜ್ಯದ ಬೆವರು. ಮತ್ತು ನಮ್ಮ ತಮಿಳ್ನಾಡು ಇರ್ಬೋದು, ಕೆಲವು ಮಹಾರಾಷ್ಟ್ರ ಇರ್ಬೋದು, ಅವರು ಬೆವರಿಂದ, ಕೇರಳ ಇರ್ಬೋದು, ಇವ್ರ ಬೆವರಿಂದ ನಮ್ಮ ದೇಶ ಚೆನ್ನಾಗಿ ನಡೀತಾ ಇದೆ. ಬೇರೆ ರಾಜ್ಯದಲ್ಲಿ ಟ್ಯಾಕ್ಸ್ ಕಮ್ಮಿ ಕೊಟ್ಟರು ಕೂಡ ಅವರನ್ನು ಈ ಭಾರತೀಯರು ಅಂತ ಬದುಕಕ್ಕೆ ಕನ್ನಡ ರಾಜ್ಯದ ಜನರ ಬೆವರಿದೆ. ನೆನ್ಪಿಡ್ಕೊಳ್ಳಿ.